ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಯಾರ್ಯಾರು ಮೆಡಿಕಲ್ KE ನಡೆಸುವಂತಹ ಫೈನಲ್ ಮೆಡಿಕಲ್ ಸ್ಟೇ ವೇಕೆನ್ಸಿ ರೌಂಡಿನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಸೊ ಅಂಥವರಿಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಲಿಂಕನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಣಿಸ್ತಾ ಇದೆ 25/9 ಅಂಥೇಳಿ. ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ಬಟ್ ಈ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ 27ನೇ ತಾರೀಕಿನವರೆಗೂ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಇರೋದು ಏನಂತಂದರೆ ಇಲ್ಲಿ ಟೆಕ್ನಿಕಲಿ ನಮಗೆ ಸೀಟ್ ಮೆಟ್ರಿಕ್ಸನ್ನು ಕೊಟ್ಟಿರುವಂಥದ್ದು ಓನ್ಲಿ ಫಾರ್ ಮ್ಯಾನೇಜ್ಮೆಂಟ್ ಸೀಟ್ಸ್, ಹೌದಾ? ಸೊ ಇಲ್ಲಿ ಆಲ್ರೆಡಿ ಅವತ್ತಿನ ಒಂದು ಮಾಪಪ್ ರೌಂಡಿನ ದಿವಸನೇ ಇದು ಕೊಟ್ಟಿರುವಂಥದ್ದು. ಸೊ ಇಲ್ಲಿ ನೋಡಿ UG NEET 2023 ಮಾಪಪ್ ರೌಂಡ್ ನಂತರ ಉಳಿದ ಸೀಟ್ ಅಂತ ಇದೆ. ಸೊ ಇವೆಲ್ಲದೂ ಕೂಡ ಮ್ಯಾನೇಜ್ಮೆಂಟ್ ಸೀಟ್ ಆಗಿದೆ. ಸೊ ಮ್ಯಾನೇಜ್ಮೆಂಟ್ ಸೀಟ್ ಅಂತಂದರೆ ಮೋರ್ ದ್ಯಾನ್ 25 lakh rupees ಪರ್ ಇಯರ್ ಇರುವಂಥ ಸೀಟ್ಸ್ಗಳಿವೆ. ಆದರೆ ಯಾರ್ಯಾರು 1.5 lakhಗೋಸ್ಕರ ನೋಡ್ತಾ ಇದ್ದೀರಿ ಅಥವಾ 10.9 lakhಗೋಸ್ಕರ ನೋಡ್ತಾ ಇದ್ದೀರಿ, ಸೊ ಅಂಥವರಿಗೆ ಸೀಟ್ ಮೆಟ್ರಿಕ್ಸ್ ಇನ್ನೂ ಕೂಡ ಬಂದಿಲ್ಲ. ಅಂದರೆ ಇಲ್ಲಿ ಸೀಟ್ ಮೆಟ್ರಿಕ್ಸ್ ಕೊಡೋದಿಲ್ಲ ಅಂದರೆ ಎರಡು ರೀಸನ್ಗಳು. ಒಂದು, KE ಅವರಿಗೆ ಕೊಡೋದಕ್ಕೆ KE ಅವರ ಹತ್ರ ಇನ್ನೂ ಕೂಡ ಯಾವ್ಯಾವ ಸೀಟ್ಗಳು ಕ್ಯಾನ್ಸಲ್ ಆಗಿದೆ, ಯಾವ್ಯಾವ ಸೀಟ್ಗಳು ಉಳಿದಿದೆ ಅನ್ನೋ ಒಂದು ಮಾಹಿತಿ ಬಂದಿಲ್ಲ. ಎರಡನೇದಾಗಿ KE ಅವರು ಇನ್ನೂ ಕೂಡ KCET ಸೆಕೆಂಡ್ ರೌಂಡ್ ರಿಸಲ್ಟನ್ನೇ ಅನೌನ್ಸ್ ಮಾಡಿಲ್ಲ. ಸೊ ಆ ಕಾರಣದಿಂದ ಐ ಥಿಂಕ್ ಗಣೇಶ ಚತುರ್ಥಿ ಇರೋದರಿಂದ ಹಾಲಿಡೇಗೆ ಹೋಗಿರಬೇಕು. 11 ದಿವಸದ ಗಣಪತಿಯನ್ನು ಮುಳಿಸಿ ಬಂದುಬಿಟ್ಟು ಈ ರಿಸಲ್ಟ್ ಅನೌನ್ಸ್ ಮಾಡೋದಾಗಲಿ ಅಥವಾ ಈ ಒಂದು KE ಸ್ಟ್ರೇ ವೇಕೆನ್ಸಿ ರೌಂಡಿನ ಸೀಟ್ ಮೆಟ್ರಿಕ್ಸ್ ಕೊಡೋದಾಗಲಿ ಮಾಡ್ಬೋದು. ಆದರೆ ಇವು ಎರಡೂ ಕೇಸಲ್ಲಿ ಲಾಸ್ ಆಗೋದು ವಿದ್ಯಾರ್ಥಿಗಳಿಗೆ ಮಾತ್ರ. ಯಾಕಂತಂದರೆ ಸ್ಟ್ರೇ ವೇಕೆನ್ಸಿ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದರೆ ನಮಗೆ ಅಟ್ಲೀಸ್ಟ್ ಒಂದು 10.9 lakh ಸೀಟ್ ಉಳಿದಿದೆ ಅಂತ ಅಂದರೆ ನಾವು ಮಾಡ್ಬೋದು, ಇಲ್ಲ ಅಂದರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ, ಯಾರ್ಯಾರು ಆಲ್ರೆಡಿ 1 ಲಕ್ಷ ರೂಪಾಯಿ ಪೇ ಮಾಡಿದರೆ, ಯಾಕಂದರೆ ಸ್ಟ್ರೇ ವೇಕೆನ್ಸಿ ರೌಂಡಿಗೆ ಕೂಡ 1 ಲಕ್ಷ ರೂಪಾಯಿ ಪೇ ಮಾಡಬೇಕು. ಆಲ್ರೆಡಿ ಮಾಪಪ್ ರೌಂಡಲ್ಲಿ 1 ಲಕ್ಷ ರೂಪಾಯಿ ಪೇ ಮಾಡಿದ್ದೀರಿ. ಸೊ ಯಾರಿಗೆ ಮಾಪಪ್ಪಲ್ಲಿ ಸೀಟ್ ಸಿಕ್ಕಿಲ್ಲ ಅಂಥವರ 1 ಲಕ್ಷ ರೂಪಾಯಿ ಅಂತೂ ನಿಮಗೆ ಇಮಿಡಿಯೇಟ್ ಬರೋದಿಲ್ಲ. ಅದರಿಂದ 1 ಲಕ್ಷ ರೂಪಾಯಿ ಅಂತ ಆಲ್ರೆಡಿ ಹಾಕಿಬಿಟ್ಟಿದ್ದೀರಿ. ಸೊ ನೀವೀಗೇನು ಮಾಡಿ ಅಂದರೆ ಒಂದ್ಸಲ ಲಾಗಿನ್ ಆಗಿ ಚೆಕ್ ಮಾಡಿ. ಸೊ ವೆದರ್ ಯು ಆರ್ ಏಬಲ್ ಟು ಡೂ ದ ಆಪ್ಷನ್ ಎಂಟ್ರಿ ಫಾರ್ ಗೌರ್ಮೆಂಟ್ ಇನ್ ಪ್ರೈವೇಟ್ ಅಂತೇಳಿ ಅಥವಾ ಪ್ರೈವೇಟ್ ಇನ್ ಪ್ರೈವೇಟ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಹಾಗೇನಾದರೂ ಅವರು ಕೊಟ್ಟರೆ, ಗೌರ್ಮೆಂಟ್ ಕಾಲೇಜಸ್ಗಳ ಲೀಸ್ಟನ್ನು ಕೊಟ್ಟರೆ, ಗೌರ್ಮೆಂಟ್ ಇನ್ ಪ್ರೈವೇಟ್ ಇನ್ ಪ್ರೈವೇಟ್ ಕಾಲೇಜ್ಗಳ ಲೀಸ್ಟನ್ನು ಕೊಟ್ಟರೆ ನೀವು ಅವೆಲ್ಲ ಕಾಲೇಜಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂತಂದರೆ ಒಂದು ಚಾನ್ಸ್ ತೊಗೊಳ್ಳೋದಷ್ಟೇ. ಯಾಕಂದರೆ ಇಲ್ಲಿ ಎಷ್ಟು ಸೀಟ್ಗಳು ಉಳಿದಿದೆ, ಎಷ್ಟು ಸೀಟ್ಗಳು ಉಳಿತದೋ ಗೊತ್ತಿಲ್ಲ ನಮಗೆ. ಓನ್ಲಿ ಮ್ಯಾನೇಜ್ಮೆಂಟ್ ಸೀಟ್ಗಳು ಮಾತ್ರ ಉಳಿದಿದೆ. ಆ ಮ್ಯಾನೇಜ್ಮೆಂಟ್ ಸೀಟ್ಗಳಿಗೆ ಸಾಮಾನ್ಯದವರು ಹೋಗುವಂಥ ಆಟ ಇಲ್ಲ. ಅದಕ್ಕೆ ಮ್ಯಾನೇಜ್ಮೆಂಟ್ ಸೀಟ್ ಹೋಗಬೇಕು ಅಂತ ಅಂದ್ಕೊಂಡವರು ಮ್ಯಾನೇಜ್ಮೆಂಟ್ ಸೀಟನ್ನು ಹಾಕಿ. ಉಳಿದವರು ಲಾಗಿನ್ ಆಗಿ ಚೆಕ್ ಮಾಡಿ. ನೀವು ಲಾಗಿನ್ ಆದಾಗ ನಿಮಗೇನಾದರೂ ಕಾಲೇಜಸ್ಗಳು ಕಾಣಿಸ್ತಾ ಇದ್ದರೆ ಅವೆಲ್ಲವನ್ನು ಹಾಕ್ಕೊಂಡು ಟ್ರೈ ಮಾಡೋದರಲ್ಲಿ ಏನೂ ತಪ್ಪಿಲ್ಲ. ಮ್ಯಾನೇಜ್ಮೆಂಟ್ ಸೀಟ್ ಮಾತ್ರ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಅಷ್ಟೇ. ಏನೋ ತಪ್ಪಿ ಬೈ ಮಿಸ್ಟೇಕ್ 35 ಲಕ್ಷ ಸೀಟ್ ಹಾಕ್ಕೊಂಡು ಕೂತ್ಕೊಂಡ್ರಿ ಅಂತಂದರೆ ನಿಮ್ಮ ಜೀವನ ಪೂರ್ತಿ 35 ಲಕ್ಷ ರೂಪಾಯಿ ಕೊಡೋದ್ರಲ್ಲೇ ಆಗಿಬಿಡ್ತದೆ. ಅಷ್ಟು ವರ್ತ್ ಇರೋದಿಲ್ಲ. ಅದಕ್ಕೆ ನನ್ನ ರಿಕ್ವೆಸ್ಟ್ ಇಷ್ಟೇ, ನೋಡಿಕೊಂಡು ಫೀ ಸ್ಟ್ರಕ್ಚರ್ನ ನೋಡಿಕೊಂಡು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೂ ಕೂಡ ಸೀಟ್ ಮೆಟ್ರಿಕ್ಸ್ ಬಂದಿಲ್ಲ. ಬಂದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆದರೂ ಒಂದ್ಸಲ ಲಾಗಿನ್ ಆಗಿಬಿಟ್ಟು ಗೌರ್ಮೆಂಟ್ ಇನ್ ಪ್ರೈವೇಟ್ ಮತ್ತು ಪ್ರೈವೇಟ್ ಇನ್ ಪ್ರೈವೇಟ್ ಕಾಲೇಜಸ್ಗಳು ಕಾಣಿಸ್ತದ ಅನ್ನೋದನ್ನು ನೋಡಿ, ಕಾಣ್ತದ ಅಂತ ಅಂದರೆ ನನಗೆ ಮೆಸೇಜ್ ಮಾಡಿ. ದ್ಯಾಟ್ ನಾನು ಉಳಿದವರಿಗೂ ಕೂಡ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಕೊಡ್ಬೋದು. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ಇದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಮಾಪಪ್ ರೌಂಡಲ್ಲಿ ಯಾರ್ಯಾರಿಗೆ ಸೀಟ್ ಸಿಕ್ಕಿದೆ ಅವರಿಗೆ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡೋದಕ್ಕೆ 26ನೇ ತಾರೀಕು ಯಾವಾಗ ಬೇಕಾದರೂ ಬಾ ಅಂತ ಹೇಳಿದ್ದಾರೆ. 27ನೇ ತಾರೀಕಿನವರೆಗೂ ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡಿರುವಂಥದ್ದು. 9:30ಯಿಂದ 1:30 ತನಕ ಡಾಕ್ಯುಮೆಂಟ್ ಸಬ್ಮಿಷನ್ನ ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.